ನಮ್ಮ ಜೊತೆಗೆ ಶಾಸಕರಾದಂತ ಎಸ್.ಆರ್. ವಿಶ್ವನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆಗೆ ತಾವು ಕೂಡ ಹೋಗ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆಯ ಉದ್ದೇಶ ಏನು, ಯಾಕೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಪ್ರಮುಖವಾಗಿ ಎರಡು ಉದ್ದೇಶ. ಒಂದು, ಘನವೆತ್ತ ರಾಜ್ಯಪಾಲರು ಏನು ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನು ಮಾಡಿ ಹೊರಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ನಡ್ಕೊಂಡಂತ ಗೂಂಡಾಗಿರಿ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ರಾಜ್ಯಪಾಲರಿಗೆ ಬೈದಿರ್ತಕ್ಕಂಥದ್ದು, ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಅವ್ರು ಹೋಗೋದಕ್ಕೆ ಅಡ್ಡಗಟ್ಟಿ ಅಕ್ಷರಶಃ ಅವರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನ, ನೂಕುನುಗ್ಗಲು ಎಲ್ಲವನ್ನು ಕೂಡ ಮಾಡದ ಸಂದರ್ಭದಲ್ಲೂ ಕೂಡ ಯಾರು ಮಾಡಿದ್ರು ಆ ಶಾಸಕರನ್ನ ಇಲ್ಲಿವರೆಗೂ ಕೂಡ ಸಸ್ಪೆಂಡ್ ಮಾಡಲಿಲ್ಲ ಸ್ಪೀಕರ್ ಅವರು. ಅದನ್ನು ಕಾದಿರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದು, ಈ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಂಥ ರೀತಿ ಬಹುಶಃ ಇತಿಹಾಸದಲ್ಲಿ ನನಗೆ ಜ್ಞಾಪಕ ಇರೋ ರೀತಿಯಲ್ಲಿ ಇದು ಮೊದಲನೇ ಬಾರಿಗೆ ರಾಜ್ಯಪಾಲರ ಮೇಲೆ ಈ ಥರ ಅನುಚಿತವಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಸೊ ಕಾಂಗ್ರೆಸ್ ಸರ್ಕಾರ ಬೇಷರತ್ ಕ್ಷಮಾಪಣೆಯನ್ನು ಕೇಳಬೇಕು ರಾಜ್ಯಪಾಲರಿಗೆ, ಮತ್ತು ಕರ್ನಾಟಕದ ಜನತೆಯ ಕ್ಷಮಾಪಣೆಯನ್ನು ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ. ಒಂದು. ಎರಡನೇದು, ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವ್ರ ಮೇಲೆ ಅನೇಕ ಬಾರಿ ಲಂಚವನ್ನು ತಗೊಂತಾ ಇದ್ದಾರೆ ಅಂತೇಳಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ರು ಕೂಡ ಅವ್ರು ಒಂದು ರೀತಿ ಮೊಂಡು ಬಿದ್ದ ರೀತಿಯಲ್ಲಿ ಸಾಕ್ಷ್ಯಗಳನ್ನ ಕೊಡಿ ಈ ತರ ಹೇಳ್ಕೊಂಡು, ಅವ್ರು ಹೇಳೋದು ಆಡಿಯೋ ಸಾಕ್ಷಿನೇ ಅಲ್ಲ ಅಂತ. ಅಲ್ಲ ಇನ್ನೇನು ವಿಡಿಯೋ ಕೊಟ್ರೆ ಅದನ್ನು ಈಗ ಅಯ್ಯೆ ಅಂತಾರಲ್ಲ, ಈಗ ಏನ್ ಕೇಳಿದ್ರು ಅಯ್ಯೆ ಅಂತಾರೆ, ಇಲ್ಲ ನಕಲಿ ಅಂತ ಹೇಳ್ತಾರೆ. ಆದ್ರೆ ಒಬ್ಬ IAS ಉನ್ನತ ಅಧಿಕಾರಿ, ಅಬಕಾರಿ ಇಲ್ಲಿ ಇರ್ತಕ್ಕಂಥ DC ಲೆವೆಲ್ ಅಧಿಕಾರಿಗಳೇನೆ ಈ ತರದ ಲಂಚವನ್ನ ಕೊಡೋದಕ್ಕೆ ತಗೊಂಡಿದೀವಿ ಅಂತ ಹೇಳಿದಾಗ ಇವ್ರಿಗೆ ಗೊತ್ತಿಲ್ವಾ? ಸಹಿ ಮಾಡುವಂಥದ್ದು ಯಾರು? ಅಧಿಕಾರಿಗಳು. ಇವ್ರಿಗೆ ಗೊತ್ತಿಲ್ದೇನೆ CL7ಗಳು, ಈ MSIಗಳಿಗೆಲ್ಲ ಕೂಡ ಅನುಮತಿಯನ್ನು ಕೊಡ್ತಾರ. ಮತ್ತೆ ಪ್ರತಿ ವರ್ಷ ರಿನ್ಯೂವಲ್ಗೂ ಕೂಡ ಸಾಕಷ್ಟು ಬಹಳ ದೊಡ್ಡ ಮೊತ್ತದ ಲಂಚವನ್ನ ತಗೊಂತವ್ರೆ ಅಂತೇಳಿ ನನಗೂ ಕೂಡ ಅನೇಕ ಜನ ಸ್ನೇಹಿತರುಗಳಿದ್ದಾರೆ. ಅವರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಇವ್ರ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ ಅಂತೇಳಿ. ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಅವರನ್ನ ಸಂಪುಟದಲ್ಲಿ ಇಟ್ಕೊಂಡವ್ರೆ ಅಂತ ಹೇಳಿದ್ರೆ ಒಂಥರ ನಾಚಿಕೆಗೇಡಿನ ಸಂಗತಿ. ತಕ್ಷಣ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDSನವರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯಪಾಲರ ವಿಚಾರಕ್ಕೆ ಸರ್ಕಾರ ವಾದ ಮಾಡುವಂತದ್ದು ಏನಂತ ಹೇಳಿದ್ರೆ, ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣ ಓದಬೇಕು, ಅದು ಸಂವಿಧಾನದತ್ತ ಕರ್ತವ್ಯ ಅನ್ನುವಂಥದ್ದು. ಈಗಾಗಲೇ ಹೇಳಿದ್ದೀವಿ ಅನೇಕ ಬಾರಿ, ಅದನ್ನ ಲೇ ಮಾಡವ್ರೆ, ಅದನ್ನೇನು ತಿರಸ್ಕಾರವನ್ನ ಮಾಡಲಿಲ್ಲ. ಈಗ ಕಳಸರಿ ನೋಡಿರ್ಬೋದು, ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ ಅನ್ನು ಹೋದಾಗ ನಾವು ಧರ್ಣಾ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಮೊದಲನೇ ವಾಕ್ಯವನ್ನು ನೋಡಿ ಕೊನೆಯ ವಾಕ್ಯ ಮಾಡಿದ್ರು, ಅದು ಅಪ್ರೂವಲ್ ಆಯಿತು, ಫೈನಾನ್ಸ್ ಬಿಲ್ ಪಾಸ್ ಆಯಿತು. ಮತ್ತೆ ಒಂದ್ಸರಿ ರಾಷ್ಟ್ರಪತಿಗಳ ಅನುಮೋದನೆ ಆದಂಥ ಬಿಲ್ಲನ್ನು ರಾಷ್ಟ್ರಪತಿಗಳಿಂದ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ವಿರುದ್ಧವಾಗಿ ಹೆಂಗೆ ಮಾತಾಡೋಕ್ಕಾಗ್ತದೆ? ಹೆಂಗೆ ಇವರು ಫಿಕ್ಸ್ ಮಾಡಕ್ಕೆ ನೋಡ್ತಾ ಇದ್ರು. ಅದರಲ್ಲಿ ಒಟ್ಟಾರೆ ಅವ್ರು ಇರ್ತಕ್ಕಂಥ ಅವ್ರು ಹೇಳಿದ್ರು ಕೆಲವು ಬದಲಾವಣೆ ಮಾಡಿಕೊಡಿ ಅಂತಂದ್ರೆ ಮಾಡಿಕೊಡಿಲ್ಲ. ಅಂದ್ರೆ ಇವ್ರು ಏನು ಹೇಳಿದ್ರು ಅದೆಲ್ಲ ಓದಬೇಕು ಅಂತ ಏನಿಲ್ಲ, ಲೇ ಮಾಡಿದ್ದಾರೆ, ಚರ್ಚೆ ಪ್ರಾರಂಭ ಆಗಿದೆ. ಸೊ ಇಷ್ಟು ಮಾತಕ್ಕೆ ಇವರು ರಾಷ್ಟ್ರಗೀತೆ ಆಡಲಿಲ್ಲ, ಸುಳ್ಳು. ರಾಷ್ಟ್ರಗೀತೆ ಜೈ ಹಿಂದ್ ಹೇಳಿದ ತಕ್ಷಣ ರಾಷ್ಟ್ರಗೀತೆ ಆಡ್ತಕ್ಕಂಥದ್ದು ಅವ್ರು ಹೇಳ್ಬೇಕಾ? ತಕ್ಷಣ ರಾಷ್ಟ್ರಗೀತೆನ ಆಡ್ಬೇಕಾಗಿತ್ತು. ಈಗ ಇದನ್ನ ಈ ತರ ತಿರ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ಷಮವಾದಂತ ಅಪರಾಧ. ಕಾಂಗ್ರೆಸ್ ಇತಿಹಾಸದಲ್ಲಿ ಅದೊಂದು ಕಪ್ಪು ಚುಕ್ಕೆಯಲ್ಲಿ ಬರೀತಕ್ಕಂಥದ್ದು. ರಾಜ್ಯಪಾಲರಿಗೆ ಅವರು ಅಡ್ಡಗಟ್ಟಿ ಮಾಡಿರ್ತಕ್ಕಂಥ ಅವ್ಯಾಚ್ಯ ಶಬ್ದ ನಿಲ್ಲಿಸಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು, ರಾಜೀಗೌಡ ಬಂಧನ ಆಗಿದೆ ಸರ್, ಆ ವಿಚಾರಕ್ಕೆ. ರಾಜೀಗೌಡ ಬಂಧನ, ಅವನೇನು ಬಹಳ ದೊಡ್ಡ ವ್ಯಕ್ತಿ ಅಲ್ಲ, ಅವ್ನು ಮಾತಾಡೋಂತ ಅವಶ್ಯಕತೆನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಒಬ್ಬ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಅವನು ಇಷ್ಟು ದಿವಸ ತಪ್ಪಿಸ್ಕೊಂಡಲ್ಲ. ಇದಕ್ಕೆ ಮುಖ್ಯ ಕಾರಣ, ವಿಳಂಬಕ್ಕೆ ಕಾರಣ ಏನು? ಈಗ ರಾಜೀವ್ ಗೌಡ ಬರೀ ಶಿಡ್ಲಘಟ್ಟದಲ್ಲಿ ಇದ್ದ, ಈಗ ಅವ್ನು ರಾಜ್ಯ ಮಟ್ಟದ ಲೀಡರ್ ಮಾಡಾಕಿದ್ವಿ ನಾವೆಲ್ಲ ಕೂಡ. ಅವನಿಗೆ ಆವತ್ತೇ ಬಂಧಿಸ್ಬೇಕಾಗಿತ್ತು. ಯಾಕಂದ್ರೆ ಎಂತೆಂಥ ಅಪರಾಧಿಗಳನ್ನು 2 ದಿನದಲ್ಲಿ ಬಂಧಿಸ್ತಕ್ಕಂಥ ರಾಜ್ಯ ಸರ್ಕಾರ ಡಕಾಯಿತಿ ಮಾಡಿದ್ದ 100 ಕೋಟಿ ಡಕಾಯಿತಿ ಮಾಡಿದಂಥ ಡಕಾಯಿತಿನ 2 ದಿನದಲ್ಲಿ ಹಿಡಿತಕ್ಕಂಥ ಬಹಳ ಸಮರ್ಥವಾಗಿರ್ತಕ್ಕಂಥ ಅಂತ ಗೃಹ ಸಚಿವರು ಇರ್ತಕ್ಕಂಥದ್ರಲ್ಲಿ ರಾಜೀವ್ ಗೌಡನನ್ನ 15 ದಿನ ಆದ್ರೂ ಬಂಧಿಸಕ್ಕಾಗಿಲ್ಲ ಅಂತಂದ್ರೆ, ಯಾಕಂದ್ರೆ ಇವ್ರ ಮನೆಯಲ್ಲೇ ಇಟ್ಕೊಂಡಿದ್ರಲ್ಲ, ಅವಮಾನ ಆಗೋದು ಕಾಂಗ್ರೆಸ್ ಸರ್ಕಾರಕ್ಕಲ್ಲ. ಕೊನೆಗೆ ಯಾರ ಮನೆಯಲ್ಲಿ ಸರ್? ಯಾರು ಅಲ್ಲಿ ನಮ್ಮ ಕೇಂದ್ರ ಇದು ರಾಜ್ಯ ಸಚಿವರು ಅವ್ರದೇ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಬಹಳ ಜನ KH ಮುನಿಯಪ್ಪ ಅವರೇ ಅವರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮಂಗಳೂರಲ್ಲಿ ಯಾರ ಮನೆಯಲ್ಲಿದ್ದ ಇವನು? ಕಾಂಗ್ರೆಸ್ ನಾಯಕರ ಮನೆಯಲ್ಲೇ ಇದ್ದಿದ್ದು, ಅವ್ರ ಗಾಡಿಯಲ್ಲೇ ಹೋಗಿರ್ತಕ್ಕಂಥದ್ದು. ಅಂದ್ರೆ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ರಕ್ಷಣೆಯನ್ನು ಕೊಟ್ಬಿಟ್ಟು ಪೊಲೀಸನ್ನು ಅರೆಸ್ಟ್ ಮಾಡೋದ್ರೆ ಎಲ್ಲಿ ಮಾಡಕ್ಕಾಗ್ತದೆ? ಮಂಗಳೂರಲ್ಲಿ ಯಾರು ರಕ್ಷಣೆ ಕೊಟ್ಟಿದ್ರು ಸರ್, ತಮಗೇನ್ ಮಾಹಿತಿ ಇದೆ? ನನಗೆ ಮಾಹಿತಿ ಇಲ್ಲ. ಅಲ್ಲೊಬ್ಬ ಉದ್ಯಮಿ, ಅವನು ಕಾಂಗ್ರೆಸ್ಸಿನ ಬೆಂಬಲಿತ ಉದ್ಯಮಿ ಅಂತ ಹೇಳಿರ್ತಕ್ಕಂಥದ್ದು, ಹೆಸರು ಗೊತ್ತಿಲ್ಲ. ಇದು ಕಾಂಗ್ರೆಸ್ನ ನಾಯಕರೇ ರಾಜೀವ್ ಗೌಡಗೆ ಏನು ಅವರಿಗೆ ರಕ್ಷಣೆ ಕೊಟ್ಟಿದ್ರು ಅನ್ನೋ ಮಾತನ್ನ ಎಸ್.ಆರ್. ವಿಶ್ವನಾಥ್ ಅವರು ಆಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಶಾಸಕರಾದಂತ ಎಸ್.ಆರ್. ವಿಶ್ವನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆಗೆ ತಾವು ಕೂಡ ಹೋಗ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆಯ ಉದ್ದೇಶ ಏನು, ಯಾಕೆ ಈ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಪ್ರಮುಖವಾಗಿ ಎರಡು ಉದ್ದೇಶ. ಒಂದು, ಘನವೆತ್ತ ರಾಜ್ಯಪಾಲರು ಏನು ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನು ಮಾಡಿ ಹೊರಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ನಡ್ಕೊಂಡಂತ ಗೂಂಡಾಗಿರಿ ಮತ್ತು ಅವ್ಯಾಚ್ಯ ಶಬ್ದಗಳಿಂದ
ರಾಜ್ಯಪಾಲರಿಗೆ ಬೈದಿರ್ತಕ್ಕಂಥದ್ದು, ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ಅವ್ರು ಹೋಗೋದಕ್ಕೆ ಅಡ್ಡಗಟ್ಟಿ ಅಕ್ಷರಶಃ ಅವರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನ, ನೂಕುನುಗ್ಗಲು ಎಲ್ಲವನ್ನು ಕೂಡ ಮಾಡದ ಸಂದರ್ಭದಲ್ಲೂ ಕೂಡ ಯಾರು ಮಾಡಿದ್ರು ಆ ಶಾಸಕರನ್ನ ಇಲ್ಲಿವರೆಗೂ ಕೂಡ ಸಸ್ಪೆಂಡ್ ಮಾಡಲಿಲ್ಲ ಸ್ಪೀಕರ್ ಅವರು. ಅದನ್ನು ಕಾದಿರಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎರಡನೇದು, ಈ ಕಾಂಗ್ರೆಸ್ ಸರ್ಕಾರ ನಡೆದುಕೊಂಡಂಥ ರೀತಿ ಬಹುಶಃ ಇತಿಹಾಸದಲ್ಲಿ ನನಗೆ ಜ್ಞಾಪಕ ಇರೋ ರೀತಿಯಲ್ಲಿ ಇದು ಮೊದಲನೇ ಬಾರಿಗೆ ರಾಜ್ಯಪಾಲರ ಮೇಲೆ ಈ ಥರ ಅನುಚಿತವಾಗಿ ನಡ್ಕೊಂಡಿರ್ತಕ್ಕಂಥದ್ದು. ಸೊ ಕಾಂಗ್ರೆಸ್ ಸರ್ಕಾರ ಬೇಷರತ್ ಕ್ಷಮಾಪಣೆಯನ್ನು ಕೇಳಬೇಕು ರಾಜ್ಯಪಾಲರಿಗೆ, ಮತ್ತು ಕರ್ನಾಟಕದ ಜನತೆಯ ಕ್ಷಮಾಪಣೆಯನ್ನು ಕೇಳಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ. ಒಂದು. ಎರಡನೇದು, ಅಬಕಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ ಅವ್ರ ಮೇಲೆ ಅನೇಕ ಬಾರಿ ಲಂಚವನ್ನು ತಗೊಂತಾ ಇದ್ದಾರೆ ಅಂತೇಳಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ರು ಕೂಡ ಅವ್ರು ಒಂದು ರೀತಿ ಮೊಂಡು ಬಿದ್ದ ರೀತಿಯಲ್ಲಿ ಸಾಕ್ಷ್ಯಗಳನ್ನ ಕೊಡಿ ಈ ತರ ಹೇಳ್ಕೊಂಡು, ಅವ್ರು ಹೇಳೋದು ಆಡಿಯೋ ಸಾಕ್ಷಿನೇ ಅಲ್ಲ ಅಂತ. ಅಲ್ಲ ಇನ್ನೇನು ವಿಡಿಯೋ ಕೊಟ್ರೆ ಅದನ್ನು ಈಗ ಅಯ್ಯೆ ಅಂತಾರಲ್ಲ, ಈಗ ಏನ್ ಕೇಳಿದ್ರು ಅಯ್ಯೆ ಅಂತಾರೆ, ಇಲ್ಲ ನಕಲಿ ಅಂತ ಹೇಳ್ತಾರೆ. ಆದ್ರೆ ಒಬ್ಬ IAS ಉನ್ನತ ಅಧಿಕಾರಿ, ಅಬಕಾರಿ ಇಲ್ಲಿ ಇರ್ತಕ್ಕಂಥ DC ಲೆವೆಲ್ ಅಧಿಕಾರಿಗಳೇನೆ ಈ ತರದ ಲಂಚವನ್ನ ಕೊಡೋದಕ್ಕೆ ತಗೊಂಡಿದೀವಿ ಅಂತ ಹೇಳಿದಾಗ ಇವ್ರು ಗೊತ್ತಿಲ್ವಾ? ಸಹಿ ಮಾಡುವಂಥದ್ದು ಯಾರು? ಅಧಿಕಾರಿಗಳು. ಇವ್ರು ಗೊತ್ತಿಲ್ದೇನೆ CL7ಗಳು, ಈ MSIಗಳಿಗೆಲ್ಲ ಕೂಡ ಅನುಮತಿಯನ್ನು ಕೊಡ್ತಾರ. ಮತ್ತೆ ಪ್ರತಿ ವರ್ಷ ರಿನ್ಯೂವಲ್ಗೂ ಕೂಡ ಸಾಕಷ್ಟು ಬಹಳ ದೊಡ್ಡ ಮೊತ್ತದ ಲಂಚವನ್ನ ತಗೊಂತವ್ರೆ ಅಂತೇಳಿ ನನಗೂ ಕೂಡ ಅನೇಕ ಜನ ಸ್ನೇಹಿತರುಗಳಿದ್ದಾರೆ. ಅವರೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಇವ್ರ ಕಾಟ ತಡ್ಕೊಳಕ್ ಆಗ್ತಾ ಇಲ್ಲ ಅಂತೇಳಿ. ಇಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಅವರನ್ನ ಸಂಪುಟದಲ್ಲಿ ಇಟ್ಕೊಂಡವ್ರೆ ಅಂತ ಹೇಳಿದ್ರೆ ಒಂಥರ ನಾಚಿಕೆಗೇಡಿನ ಸಂಗತಿ. ತಕ್ಷಣ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDSನವರು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯಪಾಲರ ವಿಚಾರಕ್ಕೆ ಸರ್ಕಾರ ವಾದ ಮಾಡುವಂತದ್ದು ಏನಂತ ಹೇಳಿದ್ರೆ, ಕ್ಯಾಬಿನೆಟ್ ಸಿದ್ಧಪಡಿಸಿದಂತ ಭಾಷಣ ಓದಬೇಕು, ಅದು ಸಂವಿಧಾನದತ್ತ ಕರ್ತವ್ಯ ಅನ್ನುವಂಥದ್ದು. ಈಗಾಗಲೇ ಹೇಳಿದ್ದೀವಿ ಅನೇಕ ಬಾರಿ, ಅದನ್ನ ಲೇ ಮಾಡವ್ರೆ, ಅದನ್ನೇನು ತಿರಸ್ಕಾರವನ್ನ ಮಾಡಲಿಲ್ಲ. ಈಗ ಕಳಸರಿ ನೋಡಿರ್ಬೋದು, ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ ಅನ್ನು ಹೋದಾಗ ನಾವು ಧರ್ಣಾ ಮಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ಮೊದಲನೇ ವಾಕ್ಯವನ್ನು ನೋಡಿ ಕೊನೆಯ ವಾಕ್ಯ ಮಾಡಿದ್ರು, ಅದು ಅಪ್ರೂವಲ್ ಆಯಿತು, ಫೈನಾನ್ಸ್ ಬಿಲ್ ಪಾಸ್ ಆಯಿತು. ಮತ್ತೆ ಒಂದ್ಸರಿ ರಾಷ್ಟ್ರಪತಿಗಳ ಅನುಮೋದನೆ ಆದಂಥ ಬಿಲ್ಲನ್ನು ರಾಷ್ಟ್ರಪತಿಗಳಿಂದ ನೇಮಕ ಆಗಿರ್ತಕ್ಕಂಥ ರಾಜ್ಯಪಾಲರು ವಿರುದ್ಧವಾಗಿ ಹೆಂಗೆ ಮಾತಾಡೋಕ್ಕಾಗ್ತದೆ? ಹೆಂಗೆ ಇವರು ಫಿಕ್ಸ್ ಮಾಡಕ್ಕೆ ನೋಡ್ತಾ ಇದ್ರು. ಅದರಲ್ಲಿ ಒಟ್ಟಾರೆ ಅವ್ರು ಇರ್ತಕ್ಕಂಥ ಅವ್ರು ಹೇಳಿದ್ರು ಕೆಲವು ಬದಲಾವಣೆ ಮಾಡಿಕೊಡಿ ಅಂತಂದ್ರು ಮಾಡಿಕೊಡಿಲ್ಲ. ಅಂದ್ರೆ ಇವ್ರು ಏನು ಹೇಳಿದ್ರು ಅದೆಲ್ಲ ಓದಬೇಕು ಅಂತ ಏನಿಲ್ಲ, ಲೇ ಮಾಡಿದ್ದಾರೆ, ಚರ್ಚೆ ಪ್ರಾರಂಭ ಆಗಿದೆ. ಸೊ ಇಷ್ಟು ಮಾತಕ್ಕೆ ಇವರು ರಾಷ್ಟ್ರಗೀತೆ ಆಡಲಿಲ್ಲ, ಸುಳ್ಳು. ರಾಷ್ಟ್ರಗೀತೆ ಜೈ ಹಿಂದ್ ಹೇಳಿದ ತಕ್ಷಣ ರಾಷ್ಟ್ರಗೀತೆ ಆಡ್ತಕ್ಕಂಥದ್ದು ಅವ್ರು ಹೇಳ್ಬೇಕಾ? ತಕ್ಷಣ ರಾಷ್ಟ್ರಗೀತೆನ ಆಡ್ಬೇಕಾಗಿತ್ತು. ಈಗ ಇದನ್ನ ಈ ತರ ತಿರ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ಷಮವಾದಂತ ಅಪರಾಧ. ಕಾಂಗ್ರೆಸ್ ಇತಿಹಾಸದಲ್ಲಿ ಅದೊಂದು ಕಪ್ಪು ಚುಕ್ಕೆಯಲ್ಲಿ ಬರೀತಕ್ಕಂಥದ್ದು. ರಾಜ್ಯಪಾಲರಿಗೆ ಅವರು ಅಡ್ಡಗಟ್ಟಿ ಮಾಡಿರ್ತಕ್ಕಂಥ ಅವ್ಯಾಚ್ಯ ಶಬ್ದ ನಿಲ್ಲಿಸಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು, ರಾಜೀಗೌಡ ಬಂಧನ ಆಗಿದೆ ಸರ್, ಆ ವಿಚಾರಕ್ಕೆ. ರಾಜೀಗೌಡ ಬಂಧನ, ಅವನೇನು ಬಹಳ ದೊಡ್ಡ ವ್ಯಕ್ತಿ ಅಲ್ಲ, ಅವ್ನು ಮಾತಾಡೋಂತ ಅವಶ್ಯಕತೆನೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಒಬ್ಬ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಅವನು ಇಷ್ಟು ದಿವಸ ತಪ್ಪಿಸ್ಕೊಂಡಲ್ಲ. ಇದಕ್ಕೆ ಮುಖ್ಯ ಕಾರಣ, ವಿಳಂಬಕ್ಕೆ ಕಾರಣ ಏನು? ಈಗ ರಾಜೀವ್ ಗೌಡ ಬರೀ ಶಿಡ್ಲಘಟ್ಟದಲ್ಲಿ ಇದ್ದ, ಈಗ ಅವ್ನು ರಾಜ್ಯ ಮಟ್ಟದ ಲೀಡರ್ ಮಾಡಾಕಿದ್ವಿ ನಾವೆಲ್ಲ ಕೂಡ. ಅವನಿಗೆ ಆವತ್ತೇ ಬಂಧಿಸ್ಬೇಕಾಗಿತ್ತು. ಯಾಕಂದ್ರೆ ಎಂತೆಂಥ ಅಪರಾಧಿಗಳನ್ನು 2 ದಿನದಲ್ಲಿ ಬಂಧಿಸ್ತಕ್ಕಂಥ ರಾಜ್ಯ ಸರ್ಕಾರ ಡಕಾಯಿತಿ ಮಾಡಿದ್ದ 100 ಕೋಟಿ ಡಕಾಯಿತಿ ಮಾಡಿದಂಥ ಡಕಾಯಿತಿನ 2 ದಿನದಲ್ಲಿ ಹಿಡಿತಕ್ಕಂಥ ಬಹಳ ಸಮರ್ಥವಾಗಿರ್ತಕ್ಕಂಥ ಗೃಹ ಸಚಿವರು ಇರ್ತಕ್ಕಂಥದ್ರಲ್ಲಿ ರಾಜೀವ್ ಗೌಡನನ್ನ 15 ದಿನ ಆದ್ರೂ ಬಂಧಿಸಕ್ಕಾಗಿಲ್ಲ ಅಂತಂದ್ರೆ, ಯಾಕಂದ್ರೆ ಇವ್ರ ಮನೆಯಲ್ಲಿ ಇಟ್ಕೊಂಡಿದ್ರಲ್ಲ, ಅವಮಾನ ಆಗೋದು ಕಾಂಗ್ರೆಸ್ ಸರ್ಕಾರಕ್ಕಲ್ಲ. ಕೊನೆಗೆ ಯಾರ ಮನೆಯಲ್ಲಿ ಸರ್? ಯಾರು ಅಲ್ಲಿ ನಮ್ಮ ಕೇಂದ್ರ ಇದು ರಾಜ್ಯ ಸಚಿವರು ಅವ್ರದೇ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಬಹಳ ಜನ KH ಮುನಿಯಪ್ಪ ಅವರೇ ಅವರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಮಂಗಳೂರಲ್ಲಿ ಯಾರ ಮನೆಯಲ್ಲಿದ್ದ ಇವನು? ಕಾಂಗ್ರೆಸ್ ನಾಯಕರ ಮನೆಯಲ್ಲೇ ಇದ್ದಿದ್ದು, ಅವ್ರ ಗಾಡಿಯಲ್ಲೇ ಹೋಗಿರ್ತಕ್ಕಂಥದ್ದು. ಅಂದ್ರೆ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ರಕ್ಷಣೆಯನ್ನು ಕೊಟ್ಬಿಟ್ಟು ಪೊಲೀಸನ್ನು ಅರೆಸ್ಟ್ ಮಾಡೋದ್ರೆ ಎಲ್ಲಿ ಮಾಡಕ್ಕಾಗ್ತದೆ? ಮಂಗಳೂರಲ್ಲಿ ಯಾರು ರಕ್ಷಣೆ ಕೊಟ್ಟಿದ್ರು ಸರ್, ತಮಗೇನ್ ಮಾಹಿತಿ ಇದೆ? ನನಗೆ ಮಾಹಿತಿ ಇಲ್ಲ. ಅಲ್ಲೊಬ್ಬ ಉದ್ಯಮಿ, ಅವನು ಕಾಂಗ್ರೆಸ್ಸಿನ ಬೆಂಬಲಿತ ಉದ್ಯಮಿ ಅಂತ ಹೇಳಿರ್ತಕ್ಕಂಥದ್ದು, ಹೆಸರು ಗೊತ್ತಿಲ್ಲ. ಇದು ಕಾಂಗ್ರೆಸ್ನ ನಾಯಕರೇ ರಾಜೀವ್ ಗೌಡಗೆ ಏನು ಅವರಿಗೆ ರಕ್ಷಣೆ ಕೊಟ್ಟಿದ್ರು ಅನ್ನೋಂತ ಮಾತನ್ನ SR ವಿಶ್ವನಾಥ್ ಅವರು ಆಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು.